ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೊಸ KCT ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಈಗಾಗಲೇ KCT ಮಕ್ಕಳು ತುಂಬ ಸ್ಟ್ರೆಸ್ ಆಗಿದ್ದೀರಾ. RCB ಲಾಸ್ ಆಯಿತು, ಈ ಕಡೆ ಮೆಂಟಲ್ ಹೆಲ್ತ್ ಸರಿ ಇಲ್ಲಕ್ಕ, ಈ ಕಡೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲಕ್ಕ ಅಂತ ತುಂಬ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಏನು ಭಯ ಪಡೋಕ್ಕೆ ಹೋಗಬೇಡಿ. ಈ ಕಾಂಟ್ರವರ್ಸಿಯಲ್ ವಿಷಯ ಏನಪ್ಪ ಇದೆ ನೋಡಿ, ಇದು ವರ್ಲ್ಡ್ ವೈಡ್ ಸ್ಪ್ರೆಡ್ ಆಗ್ತಾ ಇದೆ. ನಿಜ ಹೇಳ್ತೀನಿ, ಹೇಳಿದ್ರೆ ನಂಬಲ್ಲ. ಇಂಗ್ಲೀಷ್ ಚಾನಲ್ಸಲ್ಲಿ ಬಂದಿದೆ, ಇಂಗ್ಲೀಷ್ ನ್ಯೂಸ್ ಪೇಪರ್ಸಲ್ಲಿ ಇದು ಸ್ಪ್ರೆಡ್ ಆಗಿದೆ, ಹಿಂದೂ ನ್ಯೂಸ್ ಪೇಪರಲ್ಲಾಗಲಿ ದೊಡ್ಡ ಚಾನಲ್ಸ್ ಇದೆ ನೋಡಿ, ಅದರಲ್ಲೂ ಬಂದಿದೆ. ಹಾಗಂದರೆ ಅಂದ್ಕೊಳ್ಳಿ, ಇವರು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಸರಿ, ಈ ತಪ್ಪು ನೋಡೋಣ, ಅವ್ರು ಆ ತಪ್ಪನ್ನ ತಿಕ್ತಾರೆ, ನಾವು ಟೈಮ್ ಕೊಡೋಣ, ನೋಡೋಣ ಏನಾಗುತ್ತೆ ಅಂತ. ಆ ವಿಷಯ ಬಿಟ್ಬಿಟ್ಟು ಇವಾಗ ನಾವು ಫ್ರೆಶ್ ಆಗಿ ಯೋಚನೆ ಮಾಡೋಣ. ಟೆನ್ಷನ್ ಬಿಟ್ಬಿಡಿ, ಚಿಂದಿ ಲೈಫು ಎಂಜಾಯ್, ಚಿಲ್ಲು. ಏನು ಒಂದು ಹೋದರೆ ಏನು ಇನ್ನೊಂದು ಬರುತ್ತೆ, ಆ ಥರ ಜೀವನದಲ್ಲಿ. ಸರಿನಾ? ಸರಿ, ಚಿಲ್ಲಾಗಿ ಸ್ಟ್ರೆಸ್ ಎಲ್ಲ ಬಿಟ್ಬಿಟ್ಟು ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ಚಾನಲ್ ಸ್ಪೆಷಲ್ ಏನಕ್ಕ ಅಂದರೆ, ಇವಾಗ ಆಲ್ರೆಡಿ ಎಕ್ಸಾಮ್ ಆಯಿತು. ಸರಿನಾ? ಇವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು, ಒಳ್ಳೆಯದು. ಗ್ರೇಸ್ ಮಾರ್ಕ್ಸ್ ಸಿಗದೆ ಹೋಗಿರ್ಬೋದು, ಓಕೆ, ಅಕ್ಸೆಪ್ಟ್ ಮಾಡ್ಬೋದು. ರಿಯಾಲಿಟಿ ಆಲ್ವೇಸ್ ಹಿಟ್ಸ್ ಹಾರ್ಡ್ ಅಲ್ವಾ? ಸೊ ನಾನು ವಾಟ್ ನೆಕ್ಸ್ಟ್ ಆಫ್ಟರ್ CT ರ್ಯಾಂಕಿಂಗ್. ಇವಾಗ ನಿಮಗೆ CT ಆಯಿತು. CT ವಿದಿನ್ ಐ ಗೆಸ್ ಜೂನಲ್ಲೋ, ಐ ಗೆಸ್ 1 ಮಂತ್ ಏನೋ ಲೀವಲ್ಲಿ ಇರ್ತೀರಾ. ಅದರಲ್ಲಿ ನಿಮ್ಮ ರಿಸಲ್ಟ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ರಿಸಲ್ಟ್ ಬಂದ ಮೇಲೆ ವಾಟ್ ನೆಕ್ಸ್ಟ್? ಸೊ ನಾನು ಬ್ಯಾಕ್ ಇನ್ 2023 ಹೇಳ್ತೀನಿ ಏನು ಪ್ರೋಸೆಸ್ ಇತ್ತು ಅಂತ. ಬ್ಯಾಕ್ ಇನ್ 2023 ನಾನಿರಬೇಕಾದ್ರೆ ನಮ್ಮ ಪ್ರೊಸೆಸ್ ಹೇಗಿತ್ತಂದರೆ, ವಿ ಲಿಟ್ರಲಿ ಹ್ಯಾಡ್ ಟು ಅಪ್ಲೋಡ್ ಸಮ್ ಡಾಕ್ಯುಮೆಂಟ್ಸ್, ಸ್ಪೆಷಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸೆಷನ್ ಅಂತ ಮಾಡ್ತಿದ್ರು. ತುಂಬ ಲಾಂಗ್ ಇತ್ತು. ನಮ್ಮ ಕೌನ್ಸಿಲಿಂಗ್ ಟೈಮಲ್ಲಿ ಆದಂತಹ ಎಡವಟ್ಟಷ್ಟು ವರ್ಸ್ಟ್ ಎಡವಟ್ಟು ಎಲ್ಲೂ ಆಗಿಲ್ಲ. ಅಷ್ಟು ಕೆಟ್ಟದಾಗಿತ್ತು. ಅದನ್ನು ಹೇಳ್ತೀನಿ ಒಂದಿನ ಪೂರಾ ವೀಡಿಯೋ ಮಾಡಿಬಿಟ್ಟು. ಬಟ್ ಇವಾಗ ಸ್ವಲ್ಪ ಅರ್ಜೆಂಟ್ ವೀಡಿಯೋ ಬೇಕಾಯಿತು, ಅದ್ರ ಬಗ್ಗೆ ಮಾತ್ರ ಮಾತಾಡೋಣ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ. ಸೊ ಇವಾಗ ನಮ್ಮ ಟೈಮಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಿತ್ತು. ಅದಾದಮೇಲೆ ಫೈನಲಿ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಸಿಕ್ತಿತ್ತು. ಆ ಸ್ಲಿಪ್ ಇಟ್ಕೊಂಡು ನಾವು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿರೋ BO ಸೈನ್ ತೆಗೆದುಕೊಂಡು ಅಲ್ಲಿ ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡಬೇಕಾಯಿತು. ಅದಾದಮೇಲೆ ಏನು ಪ್ರೊಸೆಸ್ ಅಂದರೆ ಆಪ್ಷನ್ ಎಂಟ್ರಿ ಎಲ್ಲ ಮಾಡೋಕ್ಕಿರುತ್ತೆ. ಆಯಿತು, ಇದು 2023 ವಿಷಯ. ಇವಾಗ 2024 ನಿಮ್ಮ ಟೈಮಲ್ಲಿ ಏನಾಗುತ್ತೆ, ಏನು ಆಗ್ತಾ ಇದೆ, ಹೆಚ್ಚಿನ ಜನ ಗೊತ್ತಿಲ್ಲ ಏನಾಯಿತು ಅಂತ ಆಗ್ತಾ ಇದೆ ಅಂತ. ಸೊ ನಾನು ಹೇಳ್ತೀನಿ, 2024ಅಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಬಿಟ್ಟಿದ್ರು ನಿಮಗೆ KCT. ಅಲ್ಲಿ ಏನಾಗಿತ್ತು, ನೀವು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದೀರಾ ತಾನೇ, ತಪ್ಪದೆ ಎಲ್ಲದನ್ನೂ ಅಪ್ಲೋಡ್ ಮಾಡಿದ್ದೀರಾ ಅನಿಸುತ್ತೆ. ಲೈಕ್ ಆಧಾರ್ ಕಾರ್ಡ್ ಆಗಿರಲಿ, ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಆಗಿರಲಿ, ಫೋಟೋ, RD ನಂಬರ್ ಸ್ಪೆಷಲಿ ಎಡಿಟ್ ಮಾಡೋಕ್ಕಿತ್ತು. ಅಲ್ಲಿ ತುಂಬ ಅಂದರೆ ಎಡಿಟ್ ಇನ್ ದ ಸೆನ್ಸ್ ಅಪ್ಲೋಡ್ ಮಾಡೋಕ್ಕಿತ್ತು. ತುಂಬ ಜನ ತಪ್ಪು ಮಾಡಿರ್ತೀರಾ, ತಪ್ಪದಾಗಿ RD ನಂಬರ್ ಹಾಕಿರ್ತೀರ. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ, ಭಯ ಖಂಡಿತವಾಗ್ಲೂ ಪಡಬೇಡಿ. ಯಾಕಂದರೆ ಆ RD ನಂಬರ್ ಏನು ತಪ್ಪಾಗಿದೆ, ನಿಮ್ಮದು ಎಡಿಟ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಇವಾಗ CT ಕಾಂಟ್ರವರ್ಸಿ ಆಗ್ತಿರೋದ್ರಿಂದ ದೇ ಆರ್ ನಾಟ್ ಗಿವಿಂಗ್ ಯು ಟೈಮ್. ಬಟ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮದು ಆಗಿದೆ, ಸ್ಲಿಪ್ ಬರೋಕ್ಕೊಂದೇ ಬಾಕಿ ಇರೋದು. ನಮ್ಮ ಥರ ಅಲ್ಲ, ಅರ್ಥ ಆಯ್ತಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ನಿಮ್ದು ಆಗಿದೆ, ಬಟ್ RD ನಂಬರ್ ಮಿಸ್ಸಿಂಗ್ ಅಥವಾ RD ನಂಬರ್ ರಾಂಗ್ ಆಗಿ ಹಾಕಿದ್ದೀವಿ ಅಂದರೆ ಎಡಿಟಿಂಗ್ಗೆ ಟೈಮ್ ಅವ್ರು ಖಂಡಿತ ಕೊಡ್ತಾರೆ. ದಿಸ್ ಇಸ್ ಹೌ ಯೋರ್ಸ್ ಇಸ್. ಐ ಗೆಸ್ ನಿಮ್ದು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ 2024 ಆಗಿದೆ ಅಂದರೆ ವಾಟ್ ನೆಕ್ಸ್ಟ್ ಅಕ್ಕ? ವಾಟ್ ನೆಕ್ಸ್ಟ್ ಇಸ್ ಲೆಫ್ಟ್? ನೀವೇ ಹೇಳಿ. ಆಪ್ಷನ್ ಎಂಟ್ರಿ. ಕಾಲೇಜ್ ಯಾವ್ದಾವ್ದು ಬೇಕು ಅಂತ ಚೂಸ್ ಮಾಡೋದಕ್ಕೆ ನಿಮ್ಗೆ ಬೇಕಾ ಬೇಡವಾ? ಯು ನೀಡ್, ರೈಟ್? ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನೀವು ಹೋಗ್ತೀರಾ. ಸೊ RD ನಂಬರಲ್ಲಿ ಏನೋ ಮಿಸ್ಟೇಕ್ ಆಗಿದ್ರು ಅದಕ್ಕೆ ಸಮಯ ಕೊಡ್ತಾರೆ, ಆವಾಗ ನೀವು ಎಡಿಟ್ ಮಾಡ್ಕೊಳ್ಳಿ. ಇವಾಗ ಇನ್ನೂ ಕೊಟ್ಟಿಲ್ಲ, ಭಯ ಪಡೋಕ್ಕೇನು ಹೋಗಬೇಡಿ. ಸರಿ, ಆಪ್ಷನ್ ಎಂಟ್ರಿ ಆಗುತ್ತೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನೀವೇ ಖುದ್ದಾಗಿ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಸೈಬರ್ಗೆ ಹೋಗಿ ಅಥವಾ ಮನೇಲಿ ನೀವೇ ಟೈಮ್ ತಗೊಳ್ಳಿ. ಅದಕ್ಕಂತಲೇ ಒಂದು ಟೈಮ್ ಕೊಟ್ಟಿರ್ತಾರೆ, ಆವಾಗ ನೀವು ಮಾಡಿದ್ರೆ ಎಲ್ಲದೂ ಸರಿಯಾಗಿ ಆಗುತ್ತೆ. ಏನು ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಥರ ಇತ್ತು ಕೌನ್ಸಿಲಿಂಗ್ ಪ್ರೋಸೆಸ್. ಅಂದರೆ ಈ ಥರ ಹೋಗುತ್ತೆ. 2023ಅಲ್ಲಿ ಹೇಗಿತ್ತು, 2024ಅಲ್ಲಿ ನಿಮ್ಮದ್ರಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಸ್ಲಿಪ್ ಬರೋದಕ್ಕೆ ಬಾಕಿ ಇದೆ. ಬಟ್ ಅದಕ್ಕಿಂತ ಮುಂಚೆ ಆಪ್ಷನ್ ಅಲ್ಲಿ ಎಂಟ್ರಿ ಇರುತ್ತೆ. ಅದಕ್ಕಿಂತ ಮುಂಚೆ RD ನಂಬರ್ ಕ್ಲಿಯರ್ ಆಗಿ ಸೆಟ್ ಆಗಿ ಎಡಿಟ್ ಆಗಿ ಇರಬೇಕು. ಗೊತ್ತಾಯ್ತು ಅನ್ಕೋತೀನಿ. ಸೊ ಅದಕ್ಕೆ ಟೈಮ್ ಕೊಡ್ತಾರೆ. ಎಲ್ಲ ನಾನು ಆವಾಗ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ, ಬೆಲ್ ಐಕನ್ ಹಿಟ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು ದಟ್ ಇದು ಅಪ್ಡೇಟ್ಸ್ ಆಗ್ತಾ ಇದೆ. CT ಇದಾಗ್ತದೆ ಮತ್ತೆ ಬರೋಕ್ಕೆ ಹೇಳಬೇಡಿ. ಅಕ್ಕ ನಾ ಮಿಸ್ ಮಾಡಿದೆ, ದಿನ ಆಲ್ರೆಡಿ ಹೋಯಿತು, ಡೇ ಎಕ್ಸ್ಟೆಂಡ್ ಮಾಡ್ತಾರೆ, ಆ ಥರ ಅಂತ ಕೂರೋದಲ್ಲ.
ಬಟ್ ದೆನ್ ಸ್ಟಿಲ್ ಬಿ ಕಾನ್ಫಿಡೆಂಟ್ ಆಯಿತಾ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇನ್ನೂ ನಿಮಗೆ ಹೊಸ KCT ನ್ಯೂ ಅಪ್ಡೇಟ್ಸ್ ಬರಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.